ಮಂಜು ಸ್ವರಾಜ್ ಕೆಆರ್ ಅವರ ನಿರ್ದೇಶನದ ಸರಳ ಸುಬ್ಬಾರಾವ್ ಶೀರ್ಷಿಕೆಗೆ ತಕ್ಕ ಚಿತ್ರ. ಕಥನದಲ್ಲಿ ಸರಳದಲ್ಲಿನ ಸರಳತೆ ಇದೆ, ಸುಬ್ಬರಾವ್ ನಲ್ಲಿನ ಆಪ್ಯತೆ ಇದೆ. ರೆಗ್ಯುಲರ್ ಆಗಿ ಬರುವ ಧಾಮ್ ಧೂಮ್ ತನಕ್ಕೆ ದೂರವಾಗಿದೆ ಈ ಚಿತ್ರ. ಶೀರ್ಷಿಕೆಗೆ ತಕ್ಕ ಚಿತ್ರ ಅಂತ ನಾನು ಹೇಳುವುದಕ್ಕೆ ಇನ್ನೊಂದು ಕಾರಣ, ಈ ಚಿತ್ರ ಸರಳ ಸುಬ್ಬಾರಾವ್ ಗಂಡ ಹೆಂಡತಿ ಇವರ ಇಬ್ಬರ ನಡುವಿನ ಕಥೆ ಮಾತ್ರ. ಸರಳ ಪಾತ್ರದಲ್ಲಿ ಮಿಶಾ ನಾರಂಗ್, ಸುಬ್ಬರಾವ್ ಪಾತ್ರದಲ್ಲಿ ಅಜಯ್ ರಾವ್. ರಂಗಾಯಣ ರಘು ಅವರ ಪಾತ್ರದ ಹೆಸರು ನರಸಿಂಹ ಶಾಸ್ತ್ರಿ. ಆ ಪಾತ್ರದ ಒಂದು ಸಣ್ಣ ಟ್ರ್ಯಾಕ್ ಪ್ಯಾರಲ್ ಆಗಿ ಓಡ್ತಾ ಇರುತ್ತೆ, ಆದ್ರೆ ಆ ಟ್ರ್ಯಾಕ್ ಕೂಡ ಸರಳ ಸುಬ್ಬಾರಾವ್ಗೆ ಕಾಂಪ್ಲಿಮೆಂಟ್ ಮಾಡುವ ರೀತಿಯಲ್ಲೇ ಇದೆ. ಗಂಡ ಹೆಂಡತಿಯ ಬಾಂಧವ್ಯ, ಪ್ರೀತಿ, ಪ್ರೇಮ, ಪ್ರಣಯ, ಮಗುವಿನ ಜನನ, ಇಷ್ಟೇ ಈ ಕಥೆ. ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ 1971ರಲ್ಲಿ ಬಾಂಗ್ಲಾದೇಶ್ ಫಾರ್ಮ್ ಆಗಿದ್ದು, ಇವೆಲ್ಲವೂ ಕಾಂಟೆಕ್ಸ್ಟ್ಗಾಗಿ ನಿಮಗೆ ನೀಡಲ್ಪಟ್ಟಿವೆ. ಹಾಗೇನೆ ಇದು ಸರಳ ಸುಬ್ಬಾರಾವ್ಗೆ ಒಂದು ಕಾಂಪ್ಲಿಕೇಶನ್ ಅನ್ನ ಕೂಡ ಹುಟ್ಟಿಸುತ್ತೆ. ಅಂದಹಾಗೆ ಈ ಕಥೆಯ ಆಧಾರ ತ್ರಿವೇಣಿಯವರ ವಸಂತಗಾನ. ಸುಬ್ಬರಾವ್ ಇಂಗ್ಲಿಷ್ ಪ್ರೊಫೆಸರ್ ಒಥೆಲ್ಲೋ ಡೆಸ್ಟಿಮೋನಾ ಕಥೆಯನ್ನ ಹೇಳ್ತಾ, ಅದಕ್ಕೆ ಪ್ಯಾರಲಲ್ ಆಗಿ ಸರಳ ಸುಬ್ಬರಾವ್ ಅವರಿಬ್ಬರ ಕಥೆಯನ್ನ ಆತನೇ ಇಂಟ್ರಡ್ಯೂಸ್ ಮಾಡ್ತಾನೆ. ಹಾಗೇನೆ ಈ ಚಿತ್ರದಲ್ಲಿ ಇನ್ನೊಂದು ಪ್ಯಾರಲಲ್ ಕೂಡ ಇದೆ. ಒಂದು ಯುದ್ಧಕ್ಕೆ ಒಬ್ಬ ಬಸರಿ ತಾಯಿಯಾಗುವ ಪ್ರಕ್ರಿಯೆಗೆ. ಹಿರಿಯ ನಟ ರಾಮಕೃಷ್ಣ ಅವರು ಈ ಚಿತ್ರದಲ್ಲಿ ಬಯಾಲಜಿ ಪ್ರೊಫೆಸರ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಒಂದು ಭ್ರೂಣದ ಎವಲ್ಯೂಷನ್, ಫಾರ್ಮೇಶನ್ ಎವಲ್ಯೂಷನ್ ಬಗ್ಗೆ ಆಗಾಗ ಬಂದು ಹೇಳ್ತಾ ಹೋಗುವ ಒಂದು ದೃಶ್ಯಗಳಿವೆ. ಅದು ನನಗೆ ತುಂಬಾ ಹಿಡಿಸ್ತು. ಅದರಲ್ಲಿ ಬರುವ ವಿಚಾರಗಳು ಇನ್ನೂ ಹೆಚ್ಚು ಹಿಡಿಸಿದ್ರು. ಮೈಸೂರಿನಲ್ಲಿ ನೆಲೆಸಿರುವ ಈ ಕಥೆಯಲ್ಲಿ ಕನ್ನಡ ಯಥೇಚ್ಛವಾಗಿದೆ. ಹಣ್ಣುಗಳ ಹೆಸರುಗಳಲ್ಲಿ, ತಿಂಡಿ ತಿನಿಸುಗಳ ಹೆಸರುಗಳಲ್ಲಿ ಕನ್ನಡತನ ಈ ಚಿತ್ರದ ಗೀತೆಗಳ ಸಾಹಿತ್ಯದಲ್ಲೂ ಇದೆ. ಸಾಹಿತಿಗಳಿಗೆ ಅಭಿನಂದನೆಗಳು. ಅಜನೀಶ್ ಲೋಕನಾಥ್ ಅವರ ಈ ಆಲ್ಬಮ್ ತುಂಬಾ ಸೊಗಸಾಗಿದೆ. ದಯಮಾಡಿ ಎಲ್ಲ ಹಾಡುಗಳನ್ನು ಕೇಳಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಪ್ರಾಸ, ಪದ ಪ್ರಯೋಗದಲ್ಲಿ ಅಂತ ಸಂಭಾಷಣೆಯಲ್ಲೂ ಕೂಡ ಆ ಕನ್ನಡತನ ನಿಮ್ಗೆ ಕೇಳಿ ಬರುತ್ತೆ. ಸರಳಾಳ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ಚಿತ್ರಕಥೆಯಲ್ಲಿ ತುಂಬಾ ಚೆನ್ನಾಗಿ ವೀವ್ ಮಾಡಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜ್, ಯುವರಾಜ ಕಾಲೇಜ್, ಆಸ್ಪತ್ರೆ, KRS ಇವೆಲ್ಲವನ್ನು ಸಹ ಅಲ್ಲಲ್ಲಿ ಆ ಸ್ಪೇಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಪೀರಿಯಡ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಳಸಿದ್ದಾರೆ. ಬೈಕ್, ಸ್ಕೂಟರ್, ಅಂಬಾಸಿಡರ್ ಕಾರ್ ಅಂತಾನು ಪೀರಿಯಡ್ ಅನ್ನ ಎಸ್ಟಾಬ್ಲಿಷ್ ಮಾಡುವ ಪ್ರಯತ್ನ ನಡೆದಿದೆ. ಈ ಚಿತ್ರದಲ್ಲಿ ಬರುವ ಪಾತ್ರಗಳೆಲ್ಲವೂ ಒಳ್ಳೆಯ ಪಾತ್ರಗಳೇ, ಸನ್ನಿವೇಶವೇ ವಿಲನ್. ಈ ಚಿತ್ರದ ಸ್ಟೋರಿ ಟೆಲ್ಲಿಂಗ್, ಫಿಲ್ಮ್ ಮೇಕಿಂಗ್ ನಲ್ಲಿನ ಆಥೆಂಟಿಸಿಟಿಗಿಂತ ಈ ಚಿತ್ರದ ಕಥೆಯಲ್ಲೇ ಒಂದು ಆತ್ಮ ಇದೆ. ಆ ಆತ್ಮ ಈ ಚಿತ್ರವಿಡೀ ಪ್ರಕಾಶಮಾನವಾಗಿರುತ್ತೆ. ಆ ಆತ್ಮ ಈ ಚಿತ್ರವನ್ನ ಜೀವಂತವಾಗಿ ಉಳಿಸ್ಕೊಂಡು ಬರುತ್ತೆ. ದೃಶ್ಯಗಳು ಸೀಮ್ಲೆಸ್ ಆಗಿ ಫ್ಲೋ ಆಗದೆ ಇರಬಹುದು, ನಿಮಗೆ ಆರ್ಗ್ಯಾನಿಕ್ ಅನ್ನಿಸದೇ ಇರಬಹುದು, ಆದರೆ 2 ಗಂಟೆ 10 ನಿಮಿಷಗಳ ಕಾಲವು ನಿಮಗೆ ಒಂದು ಅರ್ನೆಸ್ಟಿ ಕಂಡು ಬರುತ್ತೆ. ಗರ್ಭಾವಸ್ಥೆಯ ಬಗ್ಗೆ ಇರುವ ಒಂದು ಕಥೆ ಇದು. ಅದರಲ್ಲಿ ಎಂಟರ್ಟೈನ್ಮೆಂಟ್ ಹಾಗೂ ಎಂಗೇಜ್ಮೆಂಟ್ಗಾಗಿ ಅಲ್ಲಲ್ಲಿ ಮಸಾಲೆಯನ್ನ ಬೆರೆಸಿದ್ದಾರೆ. ಆದರೆ ಆ ಮಸಾಲೆ ಮನೆಯಲ್ಲೇ ಹುರಿದ ಮಸಾಲೆ ಅನ್ನೋದೇ ಖುಷಿ.